ಜೊತೆಗೆ ಎ ಸಿನಿಮಾ ಸ್ಟಾರ್ಟಿಂಗ್ ಬಗ್ಗೆ ಕೇಳಿದೆ ಸರ್, ಮಗುನ ಯಾಕೆ ತೋರಿಸಿದ್ದೀರಾ ಅಂತ. ಎ ಸಿನಿಮಾ ಕ್ಲೈಮ್ಯಾಕ್ಸ್ ಬಗ್ಗೆ ಕೇಳೋದಾದರೆ, ಚಾಂದಿನಿ ಅವರ ಡೈಲಾಗು, ನೀನು ಸೂರ್ಯ ನೀನು ಬದುಕಿರಬೇಕು, ನೀನು ಈ ಥರ ಹೆಚ್ಚೆಚ್ಚು ಸಿನಿಮಾಗಳನ್ನ ಮಾಡಬೇಕು ಅನ್ನೋ ಡೈಲಾಗ್ ಹೇಳ್ತಾರೆ. ನೀವು ಸೂರ್ಯಾಸ್ತ ತೋರಿಸ್ತೀರಾ ಅಲ್ವಾ? ಸೊ ಆ ಒಂದು ಶಾರ್ಟ್ ಸರ್, ಸ್ಪೆಷಲಿ ಅದನ್ನು ನಾನು ಜಾಸ್ತಿ ನೋಡಿದ್ದು ಪುಟ್ಟಣ್ಣ ಕಣ್ಗಾಲ್ ಅವರು ಆ ರೀತಿ ಶಾರ್ಟ್ಗಳನ್ನ ಜಾಸ್ತಿ ಬಳಸ್ತಾ ಇದ್ರಂತೆ. ಸಖತ್ತಾಗಿದೆ ಕ್ಲೈಮ್ಯಾಕ್ಸು. ಜೊತೆಗೆ ಆ ಸೂರ್ಯ ಮತ್ತೆ ಎದ್ದು ಬಂದ್ರ ಸರ್, ಮತ್ತೆ ಸಿನಿಮಾಗಳನ್ನ ಮಾಡಿದ್ರ? ನೋಡೋಣ, ಸೂರ್ಯ ಮತ್ತೆ ಬರೋ ಥರ ಆದರೆ ಬರ್ಬೋದು ಮೋಸ್ಟ್ಲಿ. A2 ನೋಡೋಣ, ಪಾರ್ಟ್ 2 A2 ಬರುತ್ತೆ ಸರ್. ನೋಡೋಣ, ನೀವು ಹೇಳ್ತಾ ಇದ್ದೀರ ಒಂದು ಇನ್ಸ್ಪಿರೇಷನ್ ಆಗ್ಬೋದು ನನಗೆ. ಓಕೆ, ಈಗ ನೋಡೋಣ ಮತ್ತೆ ಜನ ಹೆಂಗ್ ರಿಸೀವ್ ಮಾಡ್ತಾರೆ ಈಗಿನ ಜನರೇಷನ್ ಅಂತ. ಸರ್ ಜೊತೆಗೆ EY ಸಿನಿಮಾ ಬಗ್ಗೆ ಹೇಳೋದಾದ್ರೆ ಸರ್, ಈಗ ಸಾಂಗ್ ರೆಕಾರ್ಡಿಂಗ್ಗೆ ವಿದೇಶಕ್ಕೆ ಹೋಗ್ತಾ ಇದ್ದೀರಾ. ಜೊತೆಗೆ ತುಂಬಾನೇ ಅತ್ಯಾಧುನಿಕ ಟೆಕ್ನಾಲಜಿಯೊಂದಿಗೆ ಬರ್ತಿದೆ EY ಸಿನಿಮಾ ಅಂತ ಹೇಳ್ತಿದ್ದಾರೆ. ನನಗೆ ಇನ್ನೊಂದು ಕ್ಯೂರಿಯಾಸಿಟಿ ಅಂತಂದ್ರೆ, ಮೇ ಬಿ ನೀವು ಸಾಕಷ್ಟು ಕಡೆ ಹೇಳಿದ್ದೀರಾ ಅಂತ ಅನ್ಸುತ್ತೆ, ಈ ಸಿನಿಮಾ ಕತ್ಲಲ್ಲಿ ತೆಗೆದು ಅದನ್ನ ಬೆಳಕು ನಲ್ಲಿ ಶೂಟ್ ಮಾಡಿರೋ ತರ ತೋರಿಸ್ತಾ ಇದ್ದೀರಂತೆ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಜೊತೆಗೆ ರಿವರ್ಸ್ ಸ್ಕ್ರೀನ್ ಪ್ಲೇನಾ ಸರ್? ನೋಡಿ, ಇದನ್ನ ಯಾವಳು ಸಿನಿಮಾ ಏನ್ ಗೊತ್ತಾ, ನಾವ್ ಹೇಳ್ಬಾರ್ದು ಸಿನಿಮಾ ಬಗ್ಗೆ. ನೀವು ನೋಡಿದ್ರ ಮೇಲೆ, ನೀವು ನೋಡಿ ಬರ್ತಿರಲ್ಲ ಅವಾಗ ಮಾತಾಡೋಣ ಅಲ್ವಾ, ಅವಾಗ ಅದ್ರ ಬಗ್ಗೆ ಮಾತಾಡಕ್ ಬೇರೆ. ನಾನು ಇನ್ನೊಂದು ಇನ್ನೊಂದು ಸಿನಿಮಾ ಮಾಡ್ರಿ ಏನ್ ಬೇಜಾರ ಸರ್, ಮಾಡಿದಿರಲ್ಲ ಸರ್ ಅದನ್ನೇ ಯಾಕೆ ಸರ್ ಮಾಡ್ತೀರಾ ಅಂತೀರಾ. ಇನ್ನೊಂದು ಉಪೇಂದ್ರ ತರ ಮಾಡ್ರೆ ಸರ್ ಏನ್ ಸರ್ ಮತ್ತೆ ಅದನ್ನೇ ಇಟ್ಕೊಂಡಿದ್ದೀರಾ ಅಂತೀರಾ. ಏನೋ ಒಂದು ಇನ್ನೊಂದು ಟ್ರೈ ಮಾಡ್ತಾ ಇರ್ತೀವಿ, ಅದು ಇನ್ನೊಂದು ಪ್ರಯತ್ನ ಪಟ್ಟಿದ್ದೀನಿ. ನೋಡಿ, ಒಂದು ಮೆಟಾಫರ್ಸ್ ಮೇಲೆ, ಒಂದು ಇದ್ರ ಮೇಲೆ, ಸಿಂಬಾಲಿಸಮ್ ಮೇಲೆ ಒಂದು ಟ್ರೈ ಮಾಡಿದ್ದೀನಿ, ಒಂದು ಸ್ಕ್ರೀನ್ ಪ್ಲೇ. ನೋಡೋಣ ನಿಮ್ಗೆ ಹೆಂಗೆ ಅರ್ಥ ಆಗುತ್ತೆ ಅನ್ನೋದ್ರ ಮೇಲೆ. ಜೊತೆಗೆ ಈ ಸಾಂಗ್ ರೆಕಾರ್ಡಿಂಗ್ ಹೋಗಿ ಯಾಕೆ ವಿದೇಶಕ್ಕೆ ಹೋಗ್ತಾ ಇರೋದು ಸರ್? ಅಲ್ಲ, ಬಿಕಾಸ್ ಇದೇನಂದ್ರೆ ಸ್ವಲ್ಪ ಇಂಟರ್ನ್ಯಾಷನಲ್ ಇದಿದೆ ಆಕ್ಚುಲಿ. ಆರ್ಟಿಸ್ಟ್ಗಳೆಲ್ಲ ಎಲ್ಲ ಏನಂದ್ರೆ ನಿಮ್ಗೆ ವೈಟ್ಸ್ ಇದ್ದಾರೆ, ಬ್ಲ್ಯಾಕ್ಸ್ ಇದ್ದಾರೆ, ಏನ್ ಹೇಳಿ ಚೈನೀಸ್ ಇದ್ದಾರೆ, ಎಲ್ಲಾ ಕ್ಯಾಟಗರಿ ಇರುವಂತ ಒಂದು ಪ್ರಪಂಚ ಕ್ರಿಯೇಟ್ ಮಾಡಿದೀವಿ. ಸೊ ಅದಕ್ಕೆ ಮ್ಯೂಸಿಕ್ ವೈಸ್ ಈ ತರ ಇದ್ರೆ ಚೆನ್ನಾಗಿರುತ್ತೆ ಅಂತ ಫೀಲ್ ಮಾಡಿದ್ರು ಅಜನೀಶ್ ಅವರು. ಸೊ ಒಂದು ಇಂಟರ್ನ್ಯಾಷನಲ್ ಟಚ್ ಕೊಡೋಣ ಇದಕ್ಕೆ ಮ್ಯೂಸಿಕ್ ಅಲ್ಲಿ ಅಂತ. ಸೊ ಆ ಒಂದು ರೀಸನ್ಗೋಸ್ಕರ. ಟ್ರೋಲ್ ಸಾಂಗ್ ಬಗ್ಗೆ ಹೇಳೋದಾದ್ರೆ ಸರ್, ನೀವು ಯಾವುದೋ ಸಾಂಗ್ ಬಿಡೋದಕ್ಕೆ ಹೋದ್ರಿ, ಆದರೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೆ ಒಂದು, ನೀವು ಕೊಟ್ಟಿದ್ದೆ ಮತ್ತೊಂದು. ಇಲ್ಲ, ಅದನ್ನ ನಿಮ್ಗೆ ಓಪನಿಂಗ್ ಒಂದು ಲೈನ್ ಬಿಟ್ವಿ. ಸೊ ಅದಂಗೆ ಹೋಲ್ಡ್ ಮಾಡಿ ಈ ಸಾಂಗ್ ಬಿಡೋಣ, ಈ ಟೈಮ್ ಚೆನ್ನಾಗಿರುತ್ತೆ ಅಂತ ಇದನ್ನ ಬಿಟ್ವಿ. ಅದು ಆಕ್ಚುಲಿ ರೆಡಿ ಇದೆ ಸಾಂಗ್. ನೋಡೋಣ ಅದನ್ನ ಪ್ಲಸ್ ಟೀಸರ್ ಟ್ರೈಲರ್. ಆ ಸಾಂಗ್ ಬಗ್ಗೆ ಸಿಕ್ಕಾಪಟ್ಟೆ ಜನಕ್ಕೆ ಕ್ಯೂರಿಯಾಸಿಟಿ ಇದೆ. ನೀವು ಒಂದು ಲೈನ್ ಬಿಟ್ಟಿದ್ದೀರಲ್ಲ, ಆ ಸಾಂಗ್ ಬಗ್ಗೆ ಏನ್ ಹೇಳೋದಕ್ಕೆ ಹೊರಟಿದ್ದಾರೆ ಈ ಲೈನ್ ಮೂಲಕ? ಗೊತ್ತಾಗುತ್ತೆ, ಫುಲ್ ಬದ್ರೆ ಗೊತ್ತಾಗುತ್ತೆ ಸರ್. ಟ್ರೋಲ್ ಸಾಂಗ್ ಬಗ್ಗೆ ಹೇಳೋದಾದ್ರೆ, ಎಲ್ಲರೂ ಇದು ಟ್ರೋಲ್ ಸಾಂಗ್ ಅಂತ ಅನ್ಕೊಂಡಿದ್ದಾರೆ. ಎಲ್ಲ ಟ್ರೋಲ್ಗಳು ಯಾವ್ದಾಗಿದೆಯೋ ಅದನ್ನ ತಗೊಂಡು ಒಂದು ಸಾಂಗ್ ಮಾಡಿದ್ದಾರೆ, ಸಖತ್ತಾಗಿ ಮಾಡಿದ್ದಾರೆ, ತುಂಬಾ ಕ್ರಿಯೇಟಿವ್ ಆಗಿದೆ ಅಂತ ಎಲ್ಲರೂ ಹೇಳ್ತಾರೆ. ಆದ್ರೆ ಆ ಸಾಂಗ್ ದೃಶ್ಯಗಳಲ್ಲಿ ಉಪೇಂದ್ರ ಅವರು ಏನ್ ತೋರಿಸ್ತಿದ್ದಾರೆ, ಏನ್ ಹೇಳೋದಕ್ಕೆ ಹೊರಟಿದ್ದಾರೆ ಅನ್ನೋದನ್ನ ತುಂಬಾ ಜನಕ್ಕೆ ಇನ್ನೂ ಅಷ್ಟು ಗೊತ್ತಾಗಿಲ್ಲ. ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಸರ್, ಒಂದು ನೀರಿನ ಸಮಸ್ಯೆನ ತೋರಿಸಿದ್ದೀರಾ, ಟ್ರಾಫಿಕ್ ಸಮಸ್ಯೆನ ತೋರಿಸಿದ್ದೀರಾ, ರಸ್ತೆ ಗುಂಡಿಗಳು ಇರೋದನ್ನ ತೋರಿಸಿದ್ದೀರಾ. ಸೊ ಜನಕ್ಕೆ ಟ್ರೋಲ್ಗಳನ್ನ ಬಿಟ್ಟು ಸಮಾಜದಲ್ಲಿ ಏನು ನಡೀತಿದೆ, ಏನು ಆಗಬೇಕು, ನಮ್ಗೆ ಏನು ಕೆಲಸಗಳಾಗಬೇಕು ಅನ್ನೋದನ್ನ ನೀವು ತೋರಿಸಿರೋದು, ಅದ್ರ ಬಗ್ಗೆ ಗಮನ ಹರಿಸಿ ಅಂತ. ಅದೇ ಒಂದು ಸಾಂಗ್ ಹತ್ರ ಸಿಚುಯೇಷನ್ ಇತ್ತು. ಸೊ ಆ ಸಾಂಗ್ ಅಲ್ಲಿ ಮ್ಯಾಕ್ಸಿಮಮ್ ಇದನ್ನ ತೋರಿಸೋಣ ಅನ್ಬಿಟ್ಟು ಮಾಡಿರೋದು ಅದು. ಬಟ್ ಟ್ರೋಲ್ ಎಂಜಾಯ್ ಮಾಡಿ ಅದನ್ನು ಅಬ್ಸರ್ವ್ ಮಾಡೋರು ನೋಡಿ, ಅದು ನಮ್ಮ ಇದು ಅನ್ನೋದು ಆಕ್ಚುಲಿ. ಸೊ ಅದನ್ನು ಅಬ್ಸರ್ವ್ ಮಾಡಿ ಕರೆಕ್ಟ್ ಮಾಡಿದ್ರು ನೋಡಿ ಅದನ್ನೆಲ್ಲ. ಅದೊಂದು ಸಿಚುಯೇಷನ್ ಒಂದು ಟೈಮ್ ಇತ್ತು, ಒಂದು ಚಾನ್ಸ್ ಇತ್ತು ಅಲ್ಲಿ ಮಾಡೋದಕ್ಕೆ, ಅದಕ್ಕೆ ಮ್ಯಾಕ್ಸಿಮಮ್ ಅದನ್ನ ಮಾಡಿದ್ವಿ. ಆ ಲೈನ್ಗಳು ಬಳಸೋದು ಅಷ್ಟು ಈಸಿ ಅಲ್ಲ ಸರ್. ಅಂದ್ರೆ ಎಲ್ಲವನ್ನ ಸೇರಿಸಿ, ಎಲ್ಲಾ ಟ್ರೋಲ್ಗಳನ್ನ ಸೇರಿಸಿ ಒಂದು ಹಾಡ್ ಮಾಡೋದಿದೆಯಲ್ಲ, ಅದು ಕ್ರೆಡಿಟ್ ನಮ್ಮ ನರೇಶ್ ಅವ್ರಿಗೆ ಹೋಗ್ಬೇಕು ಆಕ್ಚುಲಿ. ಇದೆ ಗುಡ್ ರೈಟರ್ ಅಂಡ್ ಈಸ್ ವೆರಿ ಯೂತ್ಫುಲ್. ಸೊ ಈ ತರ ಮಾತಾಡ್ಬೇಕಾದ್ರೆ ಈ ತರದ ಮೇಲೆ ಒಂದು ಮಾಡೋಣ ಅಂದಾಗ ಅವ್ರು ಹಲವಾರು ಈ ತರ ಟ್ರೋಲ್ಸ್ಗಳೆಲ್ಲ ಅವರೇ ಕೊಟ್ಟಿದ್ದು. ಅದನ್ನ ಈ ಟ್ರೋಲು ಈಗ ಲೇಟೆಸ್ಟ್ ಟ್ರೆಂಡ್ ಇದೆ, ಈ ತರದ್ ಹಾಕೋಣ, ಈ ತರ ಹಾಕೋಣ ಅಂತೆಲ್ಲ ಮಾಡಿ ಸೊ ಬರದ್ರು ಅವರೇ. ಸರ್ ನೀನು ನಾನು ಇಬ್ರು ಇದೀವಿ ಸರ್ ಇಲ್ಲಿ, ನೀವು ನಾವು UI ಬಗ್ಗೆ ಏನಾದ್ರು ರಿವೀಲ್ ಮಾಡಿ ಸರ್, ಇಂಟ್ರೆಸ್ಟಿಂಗ್ ವಿಷಯ. ನೀವು ನಾವು ಇದ್ಮೇಲೆ UI ರಿವೀಲ್ ಆದಂಗೆ, ಯು ಅಂಡ್ ಐ ಅಥವಾ ಯು ಅಂಡ್ ಐ ರಿವೀಲ್ ಆದಂಗೆ. ಅಂದ್ರೆ ಯಾವ ತರ ನಡೀತಿದೆ ಶೂಟಿಂಗು, ಎಲ್ಲಿವರೆಗೂ ಬಂತು, ರಿಲೀಸ್ಗೋಸ್ಕರ ಆಲ್ಮೋಸ್ಟ್ ಎಲ್ಲಾ ಲ್ಯಾಂಗ್ವೇಜ್ ಡಬ್ಬಿಂಗ್ ಆಗೋಗಿದೆ, ಎಲ್ಲ ಎಫೆಕ್ಟ್ಸ್ ಆಗೋಗಿದೆ, ತೆಲುಗುನಲ್ಲಿ ಕೂಡ ಡಬ್ಬಿಂಗ್ ಮಾಡಿದ್ದೀರಾ, ಎಲ್ಲ ಆಗೋಗಿದೆ, ಎಫೆಕ್ಟ್ಸ್ ಆಗಿದೆ, ಡಬ್ಬಿಂಗ್ ಆಗಿದೆ, ಶೂಟಿಂಗ್ ಮುಗಿದೋಗಿದೆ, ಎಲ್ಲ ಕ್ಲೋಸ್ ಆಗಿದೆ, ಎಲ್ಲ ಮುಗಿದೋಗಿದೆ. ನಮ್ಗೇನಂದ್ರೆ ಈ VFX
CG ಗ್ರಾಫಿಕ್ಸ್ ಬರಬೇಕು, ಫೈನಲ್ ಮಿಕ್ಸಿಂಗ್ ಆಗಬೇಕು, ಮ್ಯೂಸಿಕ್ ಆಗಬೇಕು. ಈಗ ಯುರೋಪ್ಗೆ ಹೋಗ್ತಾ ಇರೋದು ಅದಕ್ಕೋಸ್ಕರ. ಆ ಮ್ಯೂಸಿಕ್ ಬಂದಮೇಲೆ, ಗ್ರಾಫಿಕ್ಸ್ ಬಂದಮೇಲೆ ಎರಡನ್ನ ಇಟ್ಕೊಂಡು ಫೈನಲ್ ಮಿಕ್ಸಿಂಗ್ ನಾನು ಚೆನ್ನೈಗೆ ಹೋಗಿ ಅದು ಫಿನಿಶ್ ಮಾಡಿದ್ರೆ ಪಿಕ್ಚರ್ ಕಾಪಿ ತೆಗಿಬೋದು.